ರಾಜ್ಯದಲ್ಲಿ ಇದೀಗ ಹನಿ ಟ್ರ್ಯಾಪ್ದೇ ಸಾಕಷ್ಟು ಕೋಲಾಹಲ ಉಂಟಾಗ್ತಾ ಇರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಶಾಸಕ ಭರತ್ ಶೆಟ್ಟಿ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಈಗಾಗಲೇ ಸಚಿವ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಸದನದಲ್ಲೂ ಸಹ ಒಪ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ನಾವು ಇನ್ವೆಸ್ಟಿಗೇಷನ್ಗೆ ಕೇಳ್ತಾ ಇದ್ದೇವೆ. ಹೈ ಲೆವೆಲ್ ಇನ್ವೆಸ್ಟಿಗೇಷನ್ ಏನಂತ ಮುಖ್ಯಮಂತ್ರಿಗಳು ಹೇಳ್ತಾರೆ, ಗೃಹ ಮಂತ್ರಿಗಳು ಹೇಳ್ತಾರೆ. ಅದ್ಮೇಲೆ ನಮಗೆ ನಂಬಿಕೆ ಇಲ್ಲ. ಎಲ್ಲ ಮೂಡದಲ್ಲಿ ಹೈ ಲೆವೆಲ್ ಎನ್ಕ್ವೈರಿ ನೋಡಿದ್ದೇವೆ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕೆನ್ನುವುದು ನಮ್ಮ ಬೇಡಿಕೆ. ಇಡೀ ಭಾರತ ದೇಶದ ಇತಿಹಾಸದಲ್ಲೇ ಯಾವುದೇ ರಾಜ್ಯದಲ್ಲಿ ಸಹ ಅಸೆಂಬ್ಲಿಯಲ್ಲಿ ಇಷ್ಟು ದೊಡ್ಡ ಒಂದು ಸ್ಕ್ಯಾಮಿನ ವಿಷಯ ಬರಲಿಲ್ಲ. ದೊಡ್ಡದಾದ ವಿಷಯ. ರಾಜಣ್ಣವರು ಮಾತಾಡುವಾಗ 48 ಜನರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅದರಲ್ಲಿ ಜುಡಿಷಿಯಲ್ ಇರುವಂಥ ಜಡ್ಜಸ್ ಇದ್ದಾರೆ ಅನ್ನುವಂಥ ಮಾತಂತ ಹೇಳಿದ್ದಾರೆ. ಹಾಗೆ ಇದು ಭಾಳ ಸೆನ್ಸಿಟಿವ್ ವಿಷಯ. ಇದಕ್ಕೆ ಸಮಗ್ರ ತನಿಖೆ ಆಗಬೇಕಾಗಿದೆ. ನಮ್ಮ ಪೊಲೀಸರು ಸಮರ್ಥರಿದ್ದಾರೆ, ಅವರೇ ತನಿಖೆ ಮಾಡ್ತಾರೆ ಅಂತ ಹೇಳಿ ಸಚಿವರು ಹೇಳ್ತಾ ಇರುವಂಥದ್ದು. ಸಚಿವರು ಪೊಲೀಸರು ಇವರು ಬೆಳಿಗ್ಗೆ ಎದ್ದು ಇವರಿಗೆ ಸೆಲ್ಯೂಟ್ ಮಾಡುವಂಥ ಪೊಲೀಸರ ಮೇಲೆ ಏನೋ ಎನ್ಕ್ವೈರಿ ಮಾಡ್ತಾರೆ, ಅದ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ. ಈಗಾಗಲೇ ಅವರು ಆರೋಪ ಮಾಡ್ತಾ ಇರುವಂಥದ್ದು BJP ಕಾಲದಲ್ಲೂ ಸಹ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿತ್ತು. ಅವಾಗ ಅವರು ಸ್ಟೇಯನ್ನು ತಂದರು. ಈಗ ಯಾಕೆ ಈ CBI ತನಿಖೆ ಅಂತ ಕೇಳ್ತಾರೆ. ಹಾಗಾದರೆ ಇವರು ಸ್ಟೇ ತರ್ತಾರ ಅಂತ ಹೇಳ್ತಾರ, ಅಲ್ಲ ಎನ್ಕ್ವೈರಿಗೆ ಹೋಗ್ತಾರ ಅನ್ನೋದು ಪ್ರಶ್ನೆ. ಉನ್ನತ ಮಟ್ಟದ ತನಿಖೆ ಉನ್ನತ ನಾವು ಆಲ್ರೆಡಿ ಹೇಳಿದ್ದೇವೆ, ನಮ್ಮ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕಷ್ಟೇ. CBI ಎನ್ಕ್ವೈರಿ ಆದರೂ ತೊಂದರೆ ಇಲ್ಲ, ಜುಡಿಷಿಯಲ್ ಎನ್ಕ್ವೈರಿ ಆದರೂ ತೊಂದರೆ ಇಲ್ಲ. ರಾಜಣ್ಣ ಅವರು ಒಂದು ಕಡೆ ಹೇಳ್ತಾ ಇರುವಂಥದ್ದು ಏನಂತಂದರೆ, ಕೇವಲ ರಾಜ್ಯ ಮಟ್ಟದ ನಾಯಕರಲ್ಲ, ರಾಷ್ಟ್ರೀಯ ಮಟ್ಟದ ನಾಯಕರು ಕೆಲವರು ಇದಕ್ಕೆ ಹನಿ ಟ್ರ್ಯಾಪಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಸಹ ಹನಿ ಟ್ರ್ಯಾಪ್ ಆಗಿರುವಂಥದ್ದು ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆಗಿರ್ಬೋದು. ಅವ್ರು ಹೇಳ್ತಾ ಇದ್ದಾರೆ. ರಾಜಣ್ಣವ್ರ ಹೆಸರನ್ನು ಹೇಳಲಿಲ್ಲ. ಯಾರು ರಾಜ್ಯದಿಂದ ನ್ಯಾಷನಲ್ವರೆಗೆ ಎಲ್ಲರೂ ಸಹ ಇನ್ವಾಲ್ವ್ ಅಂತ ಮಾತನ್ನು ರಾಜಣ್ಣ ಹೇಳಿದ್ದಾರೆ. ಅವರೇ ಅದಕ್ಕೆ ಉತ್ತರ ಕೊಡಬೇಕಿಲ್ಲ. ಈ CD ಫ್ಯಾಕ್ಟ್ರಿ ಹಿಂದೆ ಯಾರಾದರೂ ಇದ್ದಾರಾ ಅಂತ. CD ಫ್ಯಾಕ್ಟ್ರಿ ಯಾರು ಇದ್ದಾರೆ ಅಂದರೆ ರಾಜಣ್ಣನಿಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿ ಅವರು ಸಹ ಇಬ್ಬರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಬ್ಬರು ಮಿನಿಸ್ಟರ್ಸ್ಗೆ ಆಲ್ರೆಡಿ ಹನಿ ಟ್ರ್ಯಾಪನ್ನು ಮಾಡಿದ್ದಾರೆ. ಮತ್ತು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಸಹ ಅವ್ರಿಗೆ ಗೊತ್ತಿರ್ಬೋದು. ಅಲ್ಲ, ಅವ್ರು ಬಹಿರಂಗ ಮಾಡಬೇಕು. ಎಲ್ಲರೂ ಸಹ ಬಹಿರಂಗ ಮಾಡಬೇಕಾದದ್ದು. ನಾವು ಅಪೋಸಿಷನಲ್ಲಿ ಕೂತ್ಕೊಂಡು ಇವ್ರು ಹೇಳೋದನ್ನು ಕೇಳ್ತಾ ಇದ್ದೇವೆ. ನಮ್ಮ ಡಿಮಾಂಡು ಇನ್ವೆಸ್ಟಿಗೇಷನ್. ಇದಿಷ್ಟು ಶಾಸಕ ಭರತ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.